मधुरापुरी सदन मृदुवदन मधुसूदन इह स्वागतं कृष्ण चरणागतं कृष्ण मुनिजन विहार मदन सुकुमार दैत्य संहार देवा मधुर मधुर रति साहस साहस व्रज युवती जन मानस पूजित सा दप गरि पगरि सदसा गरि पगरि सदसा तकदरि कुकुदन किट तकदीं तकदरि कुकुदन किट तकदीं ಅಲ್ಲಿ ಫಸ್ಟಿಗೆ 8 ಮಕ್ಕಳಿದ್ರು. ಫಸ್ಟಿಗೆ ಕಡಿಮೆ 120 ರೂಪಾಯಿಗೆ ಅಂದ್ರೆ 4 ಕ್ಲಾಸಿಗೆ 120ಕ್ಕೆ ಸ್ಟಾರ್ಟ್ ಮಾಡಿ ತಿಂಗಳಿಗೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸರಿಯಾದ ಹೆಸರು ಅಂದ್ರೆ ಕೆ ಸಾವಿತ್ರಿ, ಆದ್ರೆ ಸವಿತಾ ಕೋಡಂದೂರ್ ಅಂತ ಹೇಳಿ ಪ್ರಚಲಿತವಾಗಿರೋ ಹೆಸರು. ನೀವು ಸಂಗೀತ ಕಲಿಸ್ತಾ ಇದ್ದೀರಿ, ಎಷ್ಟು ಜನ ಮಕ್ಕಳಿದ್ದಾರೆ ಈಗ? ಫಸ್ಟ್ ಇಂದಲೇ ಹೇಳ್ಬೇಕು. ಫಸ್ಟ್ ಇಂದಲೇ ಸಾಧಾರಣ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನೀವು? ನಾನು ಕೋಡಂದೂರ್ ಅಂಗನವಾಡಿ ಅಂತ ಉಂಟು, ಅಲ್ಲಿ ಒಂದು 4 ಮಕ್ಕಳಿಗೆ ಸ್ಟಾರ್ಟ್ ಮಾಡಿ ನಮ್ಮ ಹತ್ತಿರ 4 ಮಕ್ಕಳಿಗೆ ನಮ್ಮ ಹತ್ತಿರ ಅಂಗನವಾಡಿಯಲ್ಲಿ ಅಲ್ಲಿ ಒಂದು 3 ವರ್ಷ ಪಾಠ ಮಾಡಿದೆ. ಮತ್ತೆ ಅಲ್ಲಿಂದ ವಿಟ್ಲದಲ್ಲಿ ವಿಠಲ ಪದಪುರ ಹೈಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಫಸ್ಟಿಗೆ 8 ಮಕ್ಕಳಿದ್ರು. ಫಸ್ಟಿಗೆ ಕಡಿಮೆ 120 ರೂಪಾಯಿಗೆ ಅಂದ್ರೆ 4 ಕ್ಲಾಸಿಗೆ 120ಕ್ಕೆ ಸ್ಟಾರ್ಟ್ ಮಾಡಿ ತಿಂಗಳಿಗೆ 8 ಮಕ್ಕಳಿದ್ರು ಫಸ್ಟಿಗೆ. ಮತ್ತೆ ಹೋಗ್ತಾ ಹೋಗ್ತಾ ತುಂಬಾ ಪ್ರಚಾರ ಮಾಡಲಿಲ್ಲ, ಎಲ್ಲರಿಗೆ ಹೇಳ್ತಾ ಇದ್ದೆ ಹೀಗೆ ಕ್ಲಾಸ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಹಾಗೆ ವಾರಕ್ಕೆ ಇಂಪ್ರೂವ್ ಆಗ್ತಾ ಹೋಯಿತು. ಈಗ ಸಾಮಾನ್ಯ ಒಂದು 150 ಮಕ್ಕಳಿದ್ದಾರೆ. ಈಗ ಕ್ಲಾಸ್ ಇಲ್ಲಿ ಮಾತ್ರ ಇನ್ನು ಬೇರೆ ಇಲ್ಲ? ಇದು ನೆಕ್ಸ್ಟ್ ಶುರು ಮಾಡ್ತು ವಿಟ್ಲಾಗಿ ಇಲ್ಲಿ ಈಗ ವಿಟ್ಲ ಉಂಟು, ಇಲ್ಲಿ ಉಂಟು. ಮತ್ತೊಂದು ನಿಡ್ಯದಲ್ಲಿ ಮಾಡ್ತಾ ಇದ್ದೆ, ಅದು ಮತ್ತೆ ಬಿಟ್ಟೆ ಬೇಡ ಅಂತ. ಅಂದ್ರೆ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಅದು. ಮತ್ತೆ ಅಮ್ಮ, ನೀವು ಈ ಸಂಗೀತದ ಫೀಲ್ಡಿಗೆ ಬರ್ಲಿಕ್ಕೆ ಏನು ಕಾರಣ? ನೀವು ಈಗ ಬೇರೆ ಡ್ಯಾನ್ಸ್ಗಳುಂಟು. ಮದುವೆಯಿಂದ ಮೊದಲು ಎಂತಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಇತ್ತು. ಆಗ ತಂದೆ ಎಂತ ಮಾಡಿದ್ರು, ಸೆಕೆಂಡ್ PUC ಯಲ್ಲೇ ಮದುವೆ ಮಾಡಿಬಿಟ್ರು. ಹಾಗೆ ಮದುವೆ ಆದ ಕೂಡಲೇ ನಾನು ಮತ್ತೆ ಶಿವರಾಮ್ ಭಟ್ರು ಅಂತ ಇದ್ದಾರೆ, ಅಲ್ಲಿಗೆ ಹೋದೆ ಫಸ್ಟಿಗೆ ಸಂಗೀತ ಕಲಿಕೆ. ಅವರು ಮತ್ತೆ ಬೆಂಗಳೂರಿಗೆ ಹೋದ್ರು. ಮತ್ತೆ ಸೀದಾ ಇಲ್ಲಿ ನಮ್ಮ ಒಳ್ಳೆ ಗುರುಗಳನ್ನು ಪರಿಚಯ ಮಾಡಿಕೊಡಿ ಅಂತ ಅಲ್ಲಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದೆ. ಕುಮಾರಮಂಗಲ ಇಲ್ಲಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲ ಬದಿಯಡ್ಕ ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿ ಪ್ರಾರ್ಥನೆ ಮಾಡಿದಾಗ 1 ವಾರದಲ್ಲಿ ನನಗೆ ಯೋಗಿ ಶರ್ಮರ ಪರಿಚಯ ಆಯಿತು. ಬೆಳ್ಳಪ್ಪದ ವಿದ್ವಾನ್ ಯೋಗಿ ಶರ್ಮ ಅವರಲ್ಲಿ ಪಾಠ ಕಲಿತ ಮೇಲೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಪ್ರತಿ ವಾರ ಬೆಳಿಗ್ಗೆ ಅಡಿಗೆಲ್ಲ ಮಾಡಿಟ್ಟು ಬೆಳಿಗ್ಗೆ ಹೋಗ್ತಾ ಇದ್ದೆ ಅವರು. ಹಾಗೆ ಮತ್ತೆ ಡೈಲಿ ಬೆಳಿಗ್ಗೆದ್ದು ಪ್ರಾಕ್ಟೀಸ್ ಮಾಡೋದು ಹಾಗೆಲ್ಲ ಮಾಡ್ತಾ ಮತ್ತೆ ಕ್ಲಾಸು ಎಲ್ಲ ಇಂಪ್ರೂವ್ ಆಗ್ತಾ ಹೋಯ್ತು. ನೀವು ಸಂಗೀತದಲ್ಲೇ ಅದರಲ್ಲೇ ಮತ್ತೆ ಅಂದರೆ ಬರೇ ಕ್ಲಾಸಿಕಲ್ ಅಂತಲ್ಲ, ಮಕ್ಕಳಿಗೆ ಸುಗಮ ಸಂಗೀತ, ಜಾನಪದ, ದೇಶಭಕ್ತಿ. ಈಗ ಸ್ವಾತಂತ್ರ್ಯ ಬರುವಾಗ ದೇಶಭಕ್ತಿ ಗೀತೆ ಹಾಗೆ ಎಲ್ಲ ಎಲ್ಲ ಇದರ ಹಾಡುಗಳನ್ನು ಹಾಡುವ ಎಲ್ಲ ಥರದ ಹಾಡುಗಳು ಹಾಗೆ ತುಂಬಾ ಮಕ್ಕಳನ್ನ ಈಗ ನೀವು ಮಾಡ್ತಾ ಇದ್ದಾರೆ. ಒಂದು ಕಲೆಯನ್ನು ಸ್ಟಾರ್ಟ್ ಮಾಡಿ ಸಾಮಾನ್ಯ 3 ವರ್ಷ ಆಯಿತು. ಇಲ್ಲಿ ಈಗ ಈ ಸಂಗೀತ ಫಸ್ಟಿಗೆ 8 ಮಕ್ಕಳು ಸ್ಟಾರ್ಟ್ ಆದ್ದು. ಮತ್ತೆ ಮಾಡ್ತಾ ತುಂಬಾ ಈಗ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಸಂಗೀತ ಕಲಿತಾರಲ್ಲ ಇವರೀಗ ಬಾಕಿ ಅದರಲ್ಲಿ ಪದವಿ ಪಡೆದ ಹಾಗೆ ಇದರಲ್ಲಿ ಯಾವ ಸ್ಟೆಪ್ ಅಲ್ಲಿ ಎಲ್ಲ ಅವರು ಎಕ್ಸಾಮ್ಗಳು ಜೂನಿಯರ್ ಅಂತ ಉಂಟು, ಒಂದು ಸೀನಿಯರ್ ಜೂನಿಯರ್ ಅಲ್ಲ. ಫಸ್ಟಿಗೆ ಕಲ್ತು ಸ್ಟಾರ್ಟ್ ಆದ್ಮೇಲೆ 3 ವರ್ಷ ಆಗೋ ಜೂನಿಯರ್ ಎಕ್ಸಾಮ್ ಮಾಡ್ತಾರೆ. ಮತ್ತೆ 3 ವರ್ಷ ಆಗುವ ಸೀನಿಯರ್ ಎಕ್ಸಾಮ್. ಮತ್ತೆ 3 ವರ್ಷವಂತಲ್ಲ, ಅದು ತುಂಬಾ ಸರ್ಕಾರದ ಸರ್ಕಾರದ ಅದೇ ಪ್ರೈವೇಟ್ ಅಂತ ಅಲ್ಲ, ಒಂದು ಕೋರ್ಸಿನ ಹಾಗೆ ಅದು ಮಾಡಿದ್ರೆ ಒಳ್ಳೇದು. ಮತ್ತೆ ಒತ್ತಾಯ ಮಾಡುದಿಲ್ಲ, ನಾವು ಮಾಡಲೇಬೇಕು ಎಲ್ಲರಿಗೂ ಅಂತ ಆ ವ್ಯವಸ್ಥೆಗಳನ್ನು ನೀವು ಕಲಿತವರಿಗೆ ಮಾಡಿಕೊಡ್ತೀರಿ. ಎಕ್ಸಾಮ್ ಫೇಸ್ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀರಿ. ಅದೇ ಹಾಗೆ ಮಾಡ್ತಾ ಇದ್ದೆವು. ಮತ್ತೆ ನಮ್ಮ ಮನೆ ಅಂದ್ರೆ ಹಳೆ ಇದು ಎಲ್ಲ ಅದರಲ್ಲಿ ಪೂಜೆ ಮಾಡ್ಕೊಂಡು ಮಾಡ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಈಗ ಯಾರೆಲ್ಲ ಇದ್ದೀರಿ ನೀವು? ನಾನು ಮತ್ತೆ ಈಗ ಹಸ್ಬೆಂಡ್, ಮಗ ಡಾಕ್ಟ್ರು ತಮಿಳ್ನಾಡಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಕಲಿತಾ ಇದ್ದಾನೆ. ಈಗ ಫಸ್ಟ್ ವರ್ಷ ಆಯ್ತು. ಮಗಳು ಇಂಜಿನಿಯರಿಂಗ್, ಮಗಳು ಸಿಂಚನ ಲಕ್ಷ್ಮಿ ಅಂತ ಹೇಳಿ ವಿವೇಕಾನಂದದಲ್ಲಿ ಥರ್ಡ್ ಇಯರ್. ಮತ್ತೆ ಅವರು ಡ್ಯಾನ್ಸ್ ಎಲ್ಲ ಕಲಿತಾರೆ. ಅವಳು ಭರತನಾಟ್ಯ ಈ ವರ್ಷ ವಿದ್ಯುತ್ ಅಂತಿಮ ಕಟ್ಟಿದ್ದಾಳೆ. ಇನ್ನು ವಿದುಷಿ ಪಾಸ್ ಆದ ನಂತರ ವಿದುಷಿ. ಸಂಗೀತದಲ್ಲಿ ಸೀನಿಯರ್ ಆಗಿದೆ, ಇನ್ನು ಮಾಡಬೇಕು ಅಂತ ಉಂಟು. ಮತ್ತೆ ನಿಮ್ಮ ಈ ಸಂಗೀತವನ್ನೇ ಮುಂದೆ ಏನಾದರೂ ನಂಗೆ ಅಂದ್ರೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಅದರೆಲ್ಲ ಮಕ್ಕಳನ್ನು ಎಲ್ಲ ಒಂಥರ ಯೂನಿಫಾರ್ಮ್ ಎಲ್ಲ ಮಾಡಿ ಚಂದ ಮಾಡಿ ಹಾಡಿಸ್ಬೇಕು ಅಂತ ಒಂದುಂಟು. ಮತ್ತೆ ತುಂಬಾ ತುಂಬಾ ಕನಸು ಕಾಣ್ತಾ ಇದ್ದೇನೆ. ಆದ್ರೆ ಕೆಲಸ ಎಲ್ಲ ಹಳ್ಳಿಯಿಂದಾಗಿ ಅದು ಮಾಡ್ಲಿಕ್ಕೆ ಸಾಕಾಗುದಿಲ್ಲ. ಮತ್ತೆ ಒಟ್ಟಿಗೆ ತುಂಬಾ ಜನ ಬೇಕಾಗ್ತದೆ. ಹಾಗೆ
ಯಾರೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ಉಂಟು. ಈಗ ಎಕ್ಸಾಮ್ ಮುಂದೆ ಹೋದ ಕಾರಣ ಸ್ವಲ್ಪ ಈ ವರ್ಷ ಸ್ವಲ್ಪ ಕಷ್ಟ ಆಯಿತು. ಇನ್ನು ಅಕ್ಟೋಬರ್ ನಂತರ ಮಾಡಿಸ್ಬೇಕು ಅಂತ ಇದೆ. ಈ ರೀತಿ ಮಕ್ಕಳನ್ನು ಒಂದು ಸಂಗೀತ ಕಲಿಸಿ ಅವರಿಗೆ ಒಂದು ಭವಿಷ್ಯ, ಒಂದು ಅವರ ಜೀವನದಲ್ಲಿ ಒಂದು ಭವಿಷ್ಯ ಪ್ರತಿಭೆಯನ್ನು ಬೆಳಗುವಂತ ಒಂದು ಅವಕಾಶ. ಅದೇ ನನ್ನ ತಂದೆಯು ಸಣ್ಣದಿರುವಾಗಲೇ ನಮಗೆ ಅವಕಾಶ ಕೊಟ್ಟಿದ್ರು. ಆದ್ರೂ ತುಂಬಾ ಹಳ್ಳಿಯಿಂದ ಹೋಗಿ ಅದನ್ನು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನೀವು ಜಾಸ್ತಿ ಹಳ್ಳಿಯವರು ಇಲ್ಲಿ ನಿಮಗೆ ಜಾಸ್ತಿ ಸ್ಟೂಡೆಂಟ್ ಹಳ್ಳಿಯವರು ಬರ್ತಾರೆ, ಹಳ್ಳಿಯವರು ಬರ್ತಾರೆ, ಪೇಟೆಯವರು ಬರ್ತಾರೆ. ವಿಟ್ಲದಲ್ಲಿ ತುಂಬಾ ಈಗ ಸಾಮಾನ್ಯ ಸೇರ್ತಾ ಇದ್ದಾರೆ ಇನ್ನೂ ಕೂಡ. ಅದೇ ಇನ್ನೀಗ ಸೀನಿಯರ್ ಆದ ಮಕ್ಕಳಲ್ಲಿ ಪಾಠ ಮಾಡಿಸಿಕೊಂಡು ನನಗೆ ಸಹಕಾರಕ್ಕೆ ಅವರನ್ನು ಕರ್ಕೋಬೇಕು. ಆಯ್ತು, ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರತಿಭಾ. ನೀವು ಎಷ್ಟು ವರ್ಷದಿಂದ ಈ ಸಂಗೀತ ಕಲಿತಾ ಇದ್ದೀರಿ? ನಾನು ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಈ ಟೀಚರಲ್ಲಿ. ಇವರು ಹೇಗೆ ಪಾಠ ಎಲ್ಲ ಚಂದ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಹೌದಾ? ಈ ಸಂಗೀತದಲ್ಲಿ ಹೇಗೆ ಏನೆಲ್ಲ ಉಂಟು ಅದರ ಬಗ್ಗೆ ಏನಾದ್ರು? ಅದೇ ನಾವು ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದವರಿಗೆ ಒಂದು ಒಳ್ಳೆಯ ಇದು ಸ್ಟೇಜ್ ಸಿಗುವಾಗೆ ಮಾಡ್ತಾರೆ ಇವರು. ಅಷ್ಟು ಒಳ್ಳೆದ್ರಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಇದು ಸಂಗೀತದಿಂದ ಏನೆಲ್ಲ ಇದಾಗ್ತದೆ ಈಗ? ನಮಗೆ ಮಾನಸಿಕ ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಮತ್ತೆ ಇದು ಪ್ರಾಯದವರಿಗೆ ನಾವು ಹಾಡಿ ಈಗ ಹೋಗಿ ಕೂತ್ಕೊಂಡು ಹಾಡು ಹೇಳುವಾಗ ಅವರು ಮಲಗಿದಲ್ಲಿ ಇದ್ರೂ ಕೂಡ ಅವರು ತುಂಬ ಖುಷಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ನೀವು ಸಂಗೀತದಲ್ಲಿ ಏನೋ ರ್ಯಾಂಕ್ ಬಂದದ್ದೇನೋ ನಾವು ಪೇಪರಲ್ಲಿ ನೋಡಿದ್ದೇವೆ, ಅದರ ಬಗ್ಗೆ ಸ್ವಲ್ಪ? ಅದು ನಮ್ಮ ಈ ಗುರುಗಳು ನಮಗೆ ಖಾಲಿ ಒಂದೇ ವರ್ಷದಲ್ಲಿ ಅವರು ಸೀನಿಯರ್ ಎಕ್ಸಾಮ್ ಇದು ಜೂನಿಯರ್ ಎಕ್ಸಾಮ್ ಬರೆಯುವಾಗೆ ಮಾಡಿದ್ರು. ಅಷ್ಟು ಇಂಪ್ರೂವ್ ಮಾಡಿದ್ದಾರೆ ನಮ್ಮನ್ನ ಇವರು. ಅಂದ್ರೆ ಮೊದಲು ಬೇರೊಬ್ರು ಟೀಚರ್ ಇದ್ರು, ಅವರಿಂದಾಗಿ ಇದು ಅವರನ್ನು ಬಿಟ್ಟು ಮತ್ತೆ ಇವ್ರ ಹತ್ರ ಕರೀಲಿಕ್ಕೆ ಹಾಗೆ ಒಂದೇ ವರ್ಷದಲ್ಲಿ ನಮ್ಮನ್ನು ಅಷ್ಟು ಇಂಪ್ರೂವ್ ಮಾಡಿ ಎಕ್ಸಾಮ್ ಬರೆಸಿ